ರಾಶಿಫಲ ಮೇಷಾದಿ ದ್ವಾದಶ ರಾಶಿಗಳಿಗೆ ಜುಲೈ ತಿಂಗಳು ಹೇಗಿದೆ ಆರಂಭದಿಂದ. ಮೇಷರಾಶಿಗೆ ತೃತೀಯದಲ್ಲಿ ರವಿ, ಚತುರ್ಥದಲ್ಲಿ ರವಿಯ ತಿಂಗಳು. ಬಹಳ ವಿಶೇಷವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಪಡಿತೀರಿ. ನಿಂತು ಹೋದ ಹಲವು ಮುಖ್ಯ ಕೆಲಸಗಳಿಗೆ ಚಾಲನೆ ಸಿಗ್ತದೆ. ಸಂಬಂಧಗಳು ಒಳ್ಳೆಯದಾಗ್ತದೆ. ಧನಾದಾಯ ವೃದ್ಧಿ ಆಗುತ್ತೆ. ಶುಕ್ರನ ಅನುಕೂಲ ಚೆನ್ನಾಗಿದೆ ಈ ತಿಂಗಳು. ಈ ಮನರಂಜನಾ ಕ್ಷೇತ್ರದಲ್ಲಿರೋರು, ಸಂಗೀತಜ್ಞರು, ಸಾಹಿತಿಗಳು, ಕವಿಗಳು, ಉಪನ್ಯಾಸಕಾರರು, ನೃತ್ಯ ಗೀತದಲ್ಲಿ ಇರ್ತಕ್ಕಂಥವರು ಮೇಷರಾಶಿಯ ಸಂಬಂಧದಲ್ಲಿ ಹೇಳ್ತಾ ಇರೋದು. ಮತ್ತು ಆಡಳಿತಾತ್ಮಕವಾಗಿರ್ತಕ್ಕಂತಹ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವರು, ಕೌಟುಂಬಿಕವಾಗಿರ್ತಕ್ಕಂತಹ ವ್ಯವಹಾರಗಳಲ್ಲಿ ಮುಂದೆ ಇರ್ತಕ್ಕಂಥವರು, ಈ ರೀತಿಯ ಮತ್ತು ಭೂಕ್ಷೇತ್ರಗಳನ್ನು, ರಿಯಲ್ ಎಸ್ಟೇಟು ಇತ್ಯಾದಿಗಳನ್ನು ಅಂದ್ಕೊಳ್ಬೋದು. ಇಂಥದ್ದೆಲ್ಲ ವ್ಯವಹಾರಗಳು ಚೆನ್ನಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು. ವ್ಯಯದಲ್ಲಿ ಶನಿ ಇರುವುದರಿಂದ ಸ್ವಲ್ಪ ಮಾನಸಿಕ ಹಿಂಸೆ ಅಥವಾ ಅಸಮಾಧಾನ ಇರ್ತದೆ. ಅದಕ್ಕೆ ರಾಮನಾಮ ಜಪವನ್ನು ಹೆಚ್ಚಾಗಿ ಮಾಡಬೇಕು. ಹರೇ ಕೃಷ್ಣ ಮಂತ್ರ ಜಪವನ್ನು ಚೆನ್ನಾಗಿ ಮಾಡಿ ದಿನಕ್ಕೆ 108 3 ಸತಿ ಅಥವಾ ಒಂದು ಸತಿ 1008 ಜಪವನ್ನು ಮಾಡೋ ಅಭ್ಯಾಸ ಮಾಡಬೇಕು. ಜಯರಾಮ ಮಂತ್ರ, ಹರೇ ಕೃಷ್ಣ ಮಹಾಮಂತ್ರ ಎಲ್ಲದಕ್ಕಿಂತ ಸುಲಭ, ಅತ್ಯಂತ ಪುಣ್ಯದಾಯಕವಾಗಿರ್ತಕ್ಕಂಥದ್ದು. ಮನೋದುರಿತಗಳಿಗೆ, ಮಾನಸಿಕ ಶಾಂತಿಗೆ ಮತ್ತು ಪಾಪಕ್ಷಯಕ್ಕೆ ಅದು ಕಾರಣ ಅಂತ ಹೇಳಿದ್ದಾರೆ. ಮೇಷರಾಶಿಯವರಿಗೆ ಮಾತ್ರ ಅಂತಲ್ಲ, ವ್ಯಯದಲ್ಲಿ ಶನಿ ಇರೋದರಿಂದ ಚಿಂತಾಕ್ರಾಂತರು ಅಂತಂತ ಎಲ್ಲ ಜನರಿಗೂ ಕೂಡ ಈ ಜಯರಾಮ ಮಂತ್ರ ಮತ್ತು ಹರೇ ಕೃಷ್ಣ ಮಂತ್ರವನ್ನು ಭಾಗವತದಲ್ಲಿ ಉಪದೇಶ ಮಾಡಿದ್ದಾರೆ. ಅದನ್ನು ನೀವು ಮಾಡಿ, ಭಾಳ ಒಳ್ಳೆಯದಾಗ್ತದೆ. ಗುರುಗಳ ದರ್ಶನ ಮಾಡಿ. ಗುರುಪೀಠ ದರ್ಶನ ಈ ಚಾತುರ್ಮಾಸ ನಡೀತಾ ಇರುವುದರಿಂದ ಅಲ್ಲಿ ಯಥಾಶಕ್ತಿ ಫಲ, ಖರ್ಜೂರ ಇತ್ಯಾದಿಗಳ ಸೇವೆ, ಗುರು ದರ್ಶನ, ಮಂತ್ರಾಕ್ಷತೆ ಇತ್ಯಾದಿಗಳನ್ನು ತಗೊಂಡು ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂಥದ್ದು ಮೇಷರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.